ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಫಸ್ಟು. ಸೊ ನಮ್ಮನೆ ಎಂಟು ನಾವೇ ಅಂದರೆ ಗ್ರ್ಯಾಂಡಾಗಿ ಏನು ಮಾಡಲ್ಲ, ಸಿಂಪಲ್ಲಾಗೇನೆ ಸೆಲೆಬ್ರೇಟ್ ಮಾಡ್ತೀವಿ. ಎಲ್ಲ ಹೆಂಗೆ ಮಾಡಿ ನೋಡಿ, ನನ್ನ ಮಗಳು ಹೆಂಗೆ ಮಾಡಿದ್ದಾಳೆ ಅಂತ. ಸೊ ಎಲ್ಲ ಹೆಂಗೆ ಮಾಡ್ತಾರೆ ಹೆಂಗೆ ಮಾಡ್ತೀವಿ. ಸೊ ಇವತ್ತಿನ ಡೇ ಹೇಗಿರುತ್ತೆ ಏನೋ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಸೊ ನೋಡಿಲ್ಲ ಅಪ್ಪನ ಮಗಳು ಏನೋ ಅಪ್ಪನ ಮಗಳು ಪೂಜೆ ಮುಗಿಸಿದ್ರು. ಸೊ ನಾನು ಕೂಡ ಇವಾಗ ಪೂಜೆ ಮಾಡಿದೆ. ಟೈಮ್ ಎಷ್ಟಾಗಿದೆ ಗೊತ್ತಾ ಗೈಸ್? ನೋಡಿ ಇನ್ನೂ ತಿಂದಿಲ್ಲ. ನಾನು ತಿನ್ನಬೇಕು, ಶಾಪ್ಗೆ ಹೋಗಿಲ್ಲ, ಅಂದರೆ ಸ್ವಲ್ಪ ಸಂಜೆ ಮೇಲೆ ಓಪನ್ ಮಾಡೋಣ ಅಂತ. ಸೊ ಇವತ್ತು ಹಬ್ಬ ಅಲ್ವಾ, ಹಾಗಾಗಿ ಮನೇಲೇ ಎಲ್ಲ ಪೂಜೆನ ಮುಗಿಸಿ ಆಮೇಲೆ ಸಂಜೆ ಮೇಲೆ ಹೋಗೋಣ ಅಂತ ಅಂದ್ಕೊಂಡು ಓಪನ್ ಮಾಡಿಲ್ಲ, ಹೋಗಬೇಕು ಆಮೇಲೆ. ಸೊ ಬನ್ನಿ ಗೈಸ್, ತಿಂಡಿ ನೋಡಿ, ಇಲ್ಲಿ ಅಪ್ಪನ ಮಗಳು ಪೂಜೆ ಮಾಡ್ತಾ ಇದ್ದಾರೆ. ಅಂದರೆ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಅವರೇನೆ ಪೂಜೆ ಮಾಡಿದರು. ಯಾಕಂದರೆ ಫಸ್ಟು ಫ್ರೆಶ್ ಅಪ್ ಆಗಿದ್ರು. ಸೊ ಅಪ್ಪ ಮಗಳು ಇಬ್ಬರು. ನನ್ನ ಮಗಳಿಗಂತೂ ದೇವ್ರ ಮನೆ ದೇವ್ರ ಪೂಜೆ ಮಾಡೋದು ಅಂದರೆ ಗೈಸ್ ಇಷ್ಟನೋ ಗೊತ್ತಿಲ್ಲ, ಹೋಗ್ಬಿಡ್ತಾಳೆ. ಡೋರ್ ಓಪನ್ ಮಾಡೋಂಗಿಲ್ಲ, ಸಡನ್ಲಿ ಹೋಗ್ಬಿಡ್ತಾಳೆ. ಮತ್ತು ಏನಂದರೆ ನೋಡಿ, ಅಲ್ಲಿ ಗಂಧದ ಕಡ್ಡಿನ ಕಸ್ಕೊಂಡು ನಮಗೆ ಭಯ, ಎಲ್ಲಿ ಸುಟ್ಕೊಂಡ್ಬಿಡ್ತಾಳೋ ಅಂತ ಬೇರೆ ಭಯ. ನೋಡಿ, ಇಲ್ಲಿ ಕೊಡು ಅಂದ್ರೂ ಕೊಡ್ತಿರ್ಲಿಲ್ಲ. ಸೊ ಪೂಜೆ ಮಾಡೋಕ್ಕೆ ಅಂತ ನಾವು ಕೊಡಲ್ಲ ಹಿಂಗೆ, ಏನಕ್ಕೆ ಅಂದರೆ ಕಣ್ಣಿಗೆ ಅಂದರೆ ಕೈಗೆಲ್ಲ ಏನಾದರೂ ಟಚ್ ಮಾಡ್ಕೊಂಡ್ಬಿಡ್ತಾಳೆ ಅಂತ ಭಯ. ಅಂತೂ ಕೊಡಲ್ಲ ಗೈಸ್, ಫುಲ್ ಗಟ್ಟಿಯಾಗಿ ಇಟ್ಕೊಂಡ್ಬಿಡ್ತಾಳೆ. ಸೊ ಅದಕ್ಕೆ ನಾನೇ ಪೂಜೆ ಮಾಡಿಸ್ತೀನಿ, ಕೊಡು ಅಂತ ಇಸ್ಕೊಂಡ್ರು. ನೆಕ್ಸ್ಟ್ ಅದಾದಮೇಲೆ ನೋಡಿ ಅಪ್ಪನ ಮಗಳೂ ಪೂಜೆ ಮಾಡ್ತಾ ಇದ್ದಾರೆ. ಏನಂದರೆ ಈ ಥರ ಕೂರಿಸ್ಕೊಂಡು ಪೂಜೆ ಮಾಡಿ ಕುಂತ್ಕೋತಾಳೆ. ನಮ್ಮ ಪಾಪು ಏನೂ ಮಾಡಲ್ಲ. ಬಟ್ ಅವಳೊಬ್ಳನ್ನೇ ಬಿಟ್ಟರೆ ಹೋಗಿ ಕುಂಕುಮ ಇಕ್ಕೋದು ದೇವ್ರ ಫೋಟೋಕ್ಕೆ, ಮತ್ತು ಹೂ ಎಲ್ಲ ತೆಗಿಯೋದು ಈ ಥರ ಮಾಡ್ತಾಳೆ. ಹಾಗಾಗಿ ಒಬ್ಳನ್ನೇ ಬಿಡಲ್ಲ. ಮತ್ತು ದೇವ್ರ ಮನೆ ಡೋರು ಕೂಡ ಅಷ್ಟು ಓಪನ್ ಮಾಡಲ್ಲ ನಾನು. ಪೂಜೆ ಮಾಡಿದಾಗ ಸ್ವಲ್ಪ ಹೊತ್ತು ಓಪನ್ ಮಾಡಿರ್ತೀನಿ, ಅದನ್ನು ನೋಡ್ಕೊಬೇಕು. ಓಪನ್ ಮಾಡಿದಾಗಲೂ ಅವಳನ್ನು ನೋಡ್ಕೊತಾನೆ ಇರಬೇಕು. ಅವ್ರ ಅಪ್ಪನೂ ಕೂಡ ನೋಡಿ ಇಲ್ಲಿ ನೆಮ್ಮದಿಯಾಗಿ ಪೂಜೆ ಮಾಡೋಕ್ಕೂ ಬಿಡ್ತಿಲ್ಲ, ಅವಳು ಹಂಗೆ ಆಡ್ತಿದ್ದು. ನೋಡಿ ನಾನೇ ಮಾಡ್ತೀನಿ ಅಂತಾಳೆ. ಅಂದರೆ ಕೈ ಇಡ್ಸ್ಕೊಂಡು ಪೂಜೆ ಮಾಡಿಸಿದ್ರೆ ಪೂಜೆ ಆ ಥರ ಮಾಡಲ್ಲ. ಸೊ ಅವಳೇ ಇಟ್ಕೊಂಡು ಆ ಥರ ಪೂಜೆ ಮಾಡಬೇಕು. ಬಟ್ ಏನಾದರೂ ಮಿಸ್ ಆಗಿ ಕಣ್ಣಿಗೆ ಅಥವಾ ಏನಾದರೂ ಸೀಕೋಬಿಡ್ತಾಳೆ ಅಂತಲೂ ಭಯ. ಬಟ್ ಕೊಡಲ್ಲ, ಪಾಪು ತುಂಬ ಆಟ ಮಾಡ್ತಾಳೆ ಆ ಟೈಮಲ್ಲಿ. ಇವಾಗ ನವೀನವ್ರು ಪೂಜೆ ಮಾಡ್ತಾ ಇದ್ದಾರೆ ನೋಡಿ. ಸೊ ನಮ್ಮನೆ ಏನಿಲ್ಲ, ಅಂದರೆ ಶಿವರಾತ್ರಿ ದಿನ ಉಪ್ಪಿಟ್ಟು ಮಾಡಬೇಕು ಮತ್ತು ತಂಬಿಟ್ಟು ಎಲ್ಲ ಮಾಡಬೇಕು ಅಂತ ಅಂತಾರೆ. ಬಟ್ ನಾವು ಏನಂದರೆ ನಾನೇನೂ ಮಾಡಿರಲಿಲ್ಲ. ಏನಕ್ಕೆ ಅಂದರೆ ಉಪ್ಪಿಟ್ಟು ಬಂದು ನವೀನವ್ರು ತಿನ್ನೋದೇ ಇಲ್ಲ, ಅವ್ರಿಗೆ ಆಗೋದೇ ಇಲ್ಲ. ಸೊ ಅದಕ್ಕೆ ಮತ್ತು ತಂಬಿಟ್ಟು ಕೂಡ ಅಷ್ಟು ಲೈಕ್ ಮಾಡಲ್ಲ. ಅವ್ರು ಯಾವುದನ್ನು ಸ್ವೀಟ್ ಇಷ್ಟನೇ ಪಡಲ್ಲ. ನನ್ನ ಬಲವಂತಕ್ಕೆ ಸ್ವಲ್ಪ ತಿಂದರೆ ತಿಂತಾರೆ ಆ ಥರ ಅವರು. ಹಾಗಾಗಿ ನಾನು ಅಂದರೆ ಅವ್ರಿಗೆ ಇಷ್ಟ ಇಲ್ವಲ್ಲ ಅಂದ್ಬಿಟ್ಟು ಮಾಡಿರಲಿಲ್ಲ. ಮತ್ತು ತಂಬಿಟ್ಟು ನಾನು ಯಾವಾಗಲೂ ಮಾಡಿಲ್ಲ, ಅದು ಮಾಡೋದಕ್ಕೂ ಗೊತ್ತಿರಲಿಲ್ಲ, ಹಾಗಾಗಿ ಮಾಡಿರಲಿಲ್ಲ. ಹಂಗೇ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಪೂಜೆ ಮಾಡ್ತಿದ್ದಾರೆ. ಅಂದರೆ ತಂಬಿಟ್ಟೆಲ್ಲ ಸಂಜೆ ಟೈಮ್ ಮಾಡ್ತಾರೆ ಊರ ಕಡೆ ಎಲ್ಲ. ಸೊ ನಾನು ಮಾಡೋಕ್ಕೆ ಗೊತ್ತಿರಲಿಲ್ವಲ್ಲ, ಹಾಗಾಗಿ ಏನೂ ಮಾಡಿರಲಿಲ್ಲ. ಸಿಂಪಲ್ಲಾಗಿ ಪೂಜೆ ಮುಗಿಸ್ಕೊಂಡ್ವಿ. ಮತ್ತು ಸಂಜೆ ಮೇಲೆ ಶಾಪಿಗೆ ಹೋಗ್ಬೇಕಲ್ವ, ಹಾಗಾಗಿ ಪೂಜೆ ಮುಗಿಸ್ಕೊಂಡು ನಾನು ಕೂಡ ಪೂಜೆ ಮಾಡೋಣ, ಫ್ರೆಶ್ ಅಪ್ ಆಗಿಬಿಟ್ಟು ಬರೋಣ ಅಂತ ಹೋಗಿದ್ದೆ. ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯದು ಕೆಲಸ ಮುಗಿಸೋ ಅಷ್ಟರಲ್ಲೇ ತುಂಬ ಟೈಮ್ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಅಂದರೆ ಇವಾಗ ನಾನೇ ಎಲ್ಲ ಮಾಡಿದ್ರೆ ಸೊ ಟೈಮ್ ಆಗಿಬಿಡುತ್ತೆ ಪೂಜೆ ಮಾಡೋಕ್ಕೆ. ಸೊ ಮಧ್ಯಾಹ್ನ ಟೈಮೆಲ್ಲ ಆಮೇಲೆ ಟೈಮ್ ಆಗುತ್ತೆ ಅಂತ ಅಂದ್ಕೊಂಡು ನವೀನವ್ರಿಗೆ ನೀವೇ ಪೂಜೆ ಮಾಡಿ, ಸೊ ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ದೆ ಮುಂಚೆನೇ. ಹಾಗಾಗಿ ಅವರು ಓಕೆ ನಾನೇ ಮಾಡ್ತೀನಿ ಅಂತ ಮಾಡಿದರು. ವಿಡಿಯೋ ಮಾಡೋದ್ರಲ್ಲಿ ಸಾಂಬಾರೆಲ್ಲ ಪೂರಿ ಮೇಕ್ಕೆ ಚಲೋ ಬಿಡ್ತು ಗೈಸ್. ಪೂರಿನ ಮಾಡಿದ್ದೆ. ಏನು ನನ್ನ ಮಗಳಂತೂ ನಾನು ವಿಡಿಯೋ ಮಾಡಬೇಕು ಇಲ್ಲ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಪೂರಿ ಬೇಕಾ ಬಾಲ್ ಕೊಡ್ತೀನಿ ನೋಡಿ. ಇಲ್ಲಿ ಸಾಂಬಾರೆಲ್ಲ ಫುಲ್ ಮಿಕ್ಸ್ ಮಾಡ್ಕೊಬಿಟ್ಟೆ. ಹಾಯ್ ಮಾಡಿ ಸರ್. ಬರೀ ರೀಲ್ಸ್ ನೋಡೋದೆ ಗೈಸ್. ನಿಮ್ದಾಯ್ತಾ ಮೇಡಮ್ ಟಿಫನ್? ತಿನ್ನಲ್ಲ, ತಿನ್ನೋಳಂಗೆ ಬಾಯ್ ಬಿಡ್ತ ಏನು ಮತ್ತೆ
ಅವ್ರಿಗೆ ಕಡಲೆಕಾಳು. ಚೆನ್ನಾಯ್ತಲ್ಲ ಸಾಂಬಾರು ಪುರಿ. ಆ್ಯಕ್ಚುಲಿ ಏನಾದ್ರು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡೆ, ಸಾಂಬಾರೇ ಚೆನ್ನಾಗಿತ್ತು. ಸಾಂಬಾರೇ ಇರಲಿ ಅಂದ್ಬಿಟ್ಟು ಅದರಲ್ಲೇ ಜೈ ಅನ್ನಿಸ್ತು. ಶುಭ ಕಮ್ ಇರ್ತಾಳೆ ಮಗಳು. ಏನ್ ಮಾಡ್ತಾ ಇದ್ರಿ ಪಾಪು? ಪಾಪ ಇಲ್ಲಿ ಪಾಪ ಇಲ್ಲಿ ನೋಡ್ ಬಾ ಇಲ್ಲಿ. ಮನೆಯೆಲ್ಲ ಅಗ್ಗಿಟ್ಟವಳೆ. ಅಲ್ಲೇ ಪಾಪ. ಸ್ಮೈಲ್ ಪ್ಲೀಸ್, ಸ್ಮೈಲ್ ಪ್ಲೀಸ್, ಸ್ಮೈಲ್ ಪ್ಲೀಸ್. ಇಟ್ಕೊಳ್ಳಿಲ್ಲ ಪಂಚಿದ ಇರುವ ನಿಮಿಷ ನೋಡು ಹೊಟ್ಟೆ ಉರಿ. ಸಾರಿ 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 ಸಾರಿ. ಎತ್ಕೊಳ್ಳೋಣ ಎತ್ಕೋಬೇಕಂದ್ರೆ ಬೇಡ. ಅವಳು ನಾನು ಏನು ಮಾಡ್ತೀನಿ ಅದು ಮಾಡಬೇಕು ನನ್ನ ಮಗಳು. ಆಮೇಲೆ ಅವ್ರ ಅಪ್ಪನ ಮುಟ್ಟಂಗಿಲ್ಲ ನಾನು. ಬಾವು ಫೋನ್ ಮಾಡಂತೀರಿ. ಈಗ ಹೇಳು ಏನು ಹಾಕ್ಬೇಕು? ಬೇಬಿ ಜೋರಾಗಿ ಹೇಳು. ಏನು ಹಾಕೋಣ ಫೋನಲ್ಲಿ? ಹಾಂ ಬೇಬಿ. ಯಾರು ಹೇಳ್ಕೊಟ್ಟಿದ್ದು ಬೇಬಿ ಅಂತ? ಯಾರು ಹೇಳಿಲ್ಲ, ಅವಳೇ ಕಲ್ತಿರೋದು ಅದನ್ನ. ಯಾಕೆ ಏನು ಹುಷಾರು ಹುಷಾರ್. ಚಿರಿ ಪಪ್ಪಿ ಕೊಡೋಣ ಬಂದ. ಪಪ್ಪಿ ಪಪ್ಪಂಗೆ ನೀನು ಕೊಡ್ತೀನಿ. ಹಾಂ ಆಯಿತು, ನಂಗೊಂದು ಪಪ್ಪಿ ಕೊಡು. ಕೊಡಮ್ಮ ಕೊಡ ಪಪ್ಪಿ ಕೊಡು. ಒಂದ ಕೊಡಲ್ಲ ಶುಭ? ಕೊಡಲ್ಲ ಪಪ್ಪಿ ಕೊಡು. ಬೊಬ್ಬಿ ಬೊಬ್ಬಿ ಈಗ ಬೇಡ. ಬೊಬ್ಬಿ ನೋಡ್ಬಾರ್ದು ಆಯ್ತಾ? ABCD ಹೇಳಾಯ್ತು. ಏ ಹೇಳು ಮಗಳು. ಏ ಕಿವಿ ಯಾವುದು ಮಗಳು? ತೋರಿಸು ಕೇಳ್ತೀನಿ. ಕಿವಿ ಯಾವುದು? ಕಿವಿ ಕಿವಿ ಅದು ಕಿವಿನಾ ಹೊಡಿತೀನಿ ಮೇಲೆ ಸರಿ ತೋರಿಸು. ಬಾಯಿ ಯಾವುದು? ಬಾಯಿ ಅದು ಬಾಯಿ. ಕಣ್ಣು ಇಲ್ಲಿ ನೋಡಿ, ಇಲ್ಲಿ ನೋಡ್ಕೊಂಡು ತೋರಿಸು. ಕಣ್ಣು ಕಣ್ಣು ತೋರಿಸು. ಮೂಗು ಸರಿ ಕೂತ್ಕೊಂಡು ತೋರಿಸಿ. ಇವಾಗ ತೋರಿಸು. ಬಾಯಿ ಯಾವುದು? ಕೈ ತೆಗಿ. ಈಗ ಕೈ ತೆಗಿ. ಕಣ್ಣು 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 ಯಾವುದು? ಬೇಗ ಬೇಗ ತೋರಿಸ್ಬೇಕು ಪಾಪ. ಕಣ್ಣು ಯಾವುದು? ಯಾವುದು? ತೋರಿಸ್ತಾಳೆ. ಬಾಯಿ ಯಾವುದು? ಬಾಯಿ ಅದು. ಕಿವಿ ಕಿವಿ. ತಲೆ 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 ಹೊಡಿತೀನಿ. ನಾಟಕ ಆಡ್ಬೇಡ ನೀನು. ತಲೆ ಯಾವುದು? ಇಲ್ಲ ಹೊಡಿಯೋಕ್ಕಲ್ಲ ಹೊಡಿಯೋಕ್ಕಲ್ಲ. ತಲೆ ಯಾವುದು ಹೇಳು? ಹೇಳು ಮಗಳು. ಹೋಯ್ತು ಹೊಡಿಯೋಕ್ಕಲ್ಲ ನನ್ನ ಚಿನ್ನ ಮಗಳು. ತಲೆ ತಲೆ ಹೆಡ್ ಹೆಡ್. ಕೈ ಬೆರಳು. ಕೈ ಬೆರಳು. ಕೈ ಬೆರಳು. ಮೂಗು ಮೂಗು. ಕಣ್ಣು ಕಣ್ಣು. ತಲೆ. ಕಿವಿ ಕಿವಿ ಕಿವಿ. ನೀನು ಸರಿಯಾಗಿ ತೋರ್ಸಕ್ಕಲ್ಲ. ಬ್ಯಾಡ್ ಗರ್ಲಿ ಹೋಗು ಮಾತಾಡ್ಸ. ಯೂ ಇಲ್ಲ ಗುಡ್ ಗರ್ಲು. ಇಲ್ಲ ಗುಡ್ ಗರ್ಲು ಆಯಿತು. ಗುಡ್ ಗರ್ಲು ಆಯಿತು. ಸಾರಿ ತಪ್ಪಾಯ್ತು. ಪಪ್ಪಿ ಕೊಡೋದು ಹಂಗೆ. ಫ್ರೀ ಪಪ್ಪಿ ಕೊಡು. ಅಮ್ಮ ಅಮ್ಮ ತಗಿ ಪಾಪ. ಕೈ ಕೈ. ನೋಡಿ ಗೈಸ್, ಇಲ್ಲ ಅಪ್ಪ ಮಕ್ಳದ್ದು ಒಂದೊಂದಲ್ಲ ಆಟ. ಏನಮ್ಮ ಏನಮ್ಮ? ನೀನು ಬಾ, ನೀನು ಬಾ ಅಮ್ಮ, ನೀನು ಬಾ ಅಮ್ಮ. ನಾನು ಬರ್ಲಾ?
ಹಾಯ್ ಹಾಯ್ ಫ್ರೆಂಡ್ಸ್. ನೋಡಿ ಗೈಸ್ ಇಲ್ಲಿ ಹಿಂಗೆ ಆಡ್ತಾಳೆ. ಏನು ಅಮ್ಮ ಅಂದಲ್ಲ ಮತ್ತೆ ಅಲ್ಲಿ ಏನು ಫೋನ್ ಏನು ಡ್ಯಾನ್ಸ್ ಮಾಡ್ತೀರಾ? ನೋಡಿ ಇಲ್ಲಿ ಹಿಂಗೆ ಆಡ್ತಾಳೆ ಅಂದರೆ ಒಂದು 5 ನಿಮಿಷನೂ ಸುಮ್ಮನಿರಲ್ಲ ಗೈಸ್. 5 ನಿಮಿಷನೂ ಸುಮ್ಮನಿರಲ್ಲ. ನೋಡಿ ಅಲ್ಲಿ ಹೊಡ್ಕೊಂಡ್ರೆ ಏನು ಮಾಡೋದು? ಬಿಕ್ಲಿಕ್ಕೆ ಬತ್ತೈತೆ. ನೀರು ಕುಡಿ ಅಂದ್ರೆ ಕುಡಿಯಲ್ಲ. ನೋಡಿ ಲೈಟ್ ಆಫ್ ಮಾಡಿದ್ಲು. ಈ ಥರ ಕಿತ್ತಾಕ್ಬೇಕು. ಬಾ ಸುಬ್ಬು ಬೇಡ. ನೋಡಿ ಗೈಸ್ ಇಲ್ಲಿ ಬರೀ ಕಿತಾಪತಿಲಿ ಬಂದ್ರೆ ಅಲ್ಲೋಡ ಸ್ಟ್ರಾಗಳೆಲ್ಲ ಏನಕ್ಕೆ ಪಾಪು ಹೊಡಿಯಕ್ಕೆ ಬೇರೆ ಬರೋದು ನನಗೆ. ಸೊ ಸ್ವಲ್ಪ ಹೊರಗಡೆ ಹೋಗಿ ವಯಸ್ಸನ್ನು ತೊಗೋಬೇಕು. ಮನೆಗೆ ಐಟಮ್ಸ್ ಅದನ್ನು ತೊಗೊಂಡಿದ್ದಾದ್ರೆ ಮಾಡಿ ಬರ್ತೀನಿ. ಏನು ತೊಗೋತೀನಿ ಅಂತ ತೋರಿಸ್ತೀನಿ. ಓಕೆನಾ? ತಗಿ ಪಾಪು. ನೋಡಿ ಇಲ್ಲಿ ಅದು ಬರಲ್ಲ, ಇವಳು ಬಿಡಲ್ಲ. ನಮ್ಮ ಶಾಪ್ ಮುಂದೆ ದೇವರು ಏನೋ ಬರ್ತಾ ಇದೆ. ನೋಡಿ ಇಲ್ಲಿ ಪೊಲೀಸ್ ಎಲ್ಲ ಇದ್ದಾರೆ. ದೇವರು ಬಂದ ಹಾಯ್ ಶುಭು. ಕೈಯೇ ಮುಗಿದಿಲ್ಲ ಹಂಗೆ ಎಲ್ಲವ. ಏನು ಬೇಕು ಮಗಳು? ಏನು ಬೇಕು? ಕ್ಯಾಚ್ ಎಸೆಯೋಕ್ಕೆ ಇದು ಕ್ಯಾಚು ಮನೇಲಿ ಐತಲ್ಲ ಬಾಲು. ಕ್ಯಾಚ್ ಕ್ಯಾಚ್ ಇಲ್ಲಿ ನೋಡಿ, ಈ ಕಡೆ ನೋಡು. ಕ್ಯಾಚ್ ಮತ್ತೆ 53 ಜಾಸ್ತಿ ಅಷ್ಟೇ ಬರೀ 53ನೇ ಅಲ್ಲಿ ಬರ್ದಿಲ್ವಾ? ತಗೊಂಬ ಅಲ್ಲಿ ಬಿಟ್ಟು ಪ್ಲಾಸ್ಟಿಕ್ ಹೇಳಕತ್ತೀನಿ. ಅದು ಇನ್ನೊಂದು ನೋಡಿ, ಇನ್ನು 150 ಬರ್ದವ್ರೆ. ಚೂ ಬೇಡ ಬಾಬಾ ಸಾಕು. ಚೂ ಇದು ಆಡಕ್ಕೆ ಬಿಡ್ತದ? ಸುಮ್ಮನೆ ಇಟ್ಕೊ ಕೈಲಿ. ಗೆತಕ್ಕೆ ಹೊಡಿತೀನಿ. ಕ್ಯಾಚ್ ಗಿಚ್ ನೋಡಿಲಿ ಅಷ್ಟಪ್ಪ ಏನಕ್ಕೆ ಇಲ್ಲ ಐತಲ್ಲ ಇತ್ತು. ಅದು ಇದು ಇತ್ತು. ಸಾಕು.
8 8 16 3 ತಗೋ ಸಾಕು. 3 ಬೇಕಾ 4 ಬೇಕಾ? ಚಿಕ್ಕವು 2 ತಗೋವ. 60 ರೂಪಾಯಿ ನಾವು. ಇವು 40 ರೂಪಾಯಿ. ಇವು 40 ರೂಪಾಯಿ. ಅವು ಚಿಕ್ಕವು. ಅದನ್ನು ತಗೋ. ಕೆಳಗಡೆದು ಉದ್ದ ಐತೆ ನೋಡು, ಕೆಳಗಡೆದು ಲಾಸ್ಟ್ನೇದು ಉದ್ದ ಐತೆ. ಹ್ಞೂ, ಈಗ ಉದ್ದ ಇರ್ಬೋದು ನೋಡು. ಹೌದಾ? ಇದಕ್ಕೇನಾಗ್ತೀಯ? ಅದೆಷ್ಟು ನೋಡು, ಆ ಡಿಸೈನ್ ಆಗಿರೋದು ಇದೇ ಥರದ್ದು. ತಲೆಯಲ್ಲಿ ಆ ಕಡೆ ಆಯ್ತು ನೋಡಿ, ಹಿಂದೆ. ಅದ್ರ ಹಿಂದೆ 60 ರೂಪಾಯಿ 80 ರೂಪಾಯಿ ನೋಡೋದು. ಅದೇ ತಗೋ, ಚೆನ್ನಾಗಿತ್ತವ. ಚಿಕ್ಕದು ಬೇಡವಾ? ಕತ್ರಿ ಕೊಟ್ಬಿಡು. ಬೇಡ, ಅಲ್ಲಿ ಹಾಕು. ಅಂದರೆ ಎಷ್ಟು ಪಾಟ್ ಬೇಕು ಅಂತ, ಅಂದರೆ ಗಿಡಗಳು ಎಷ್ಟಿದ್ದಾವೆ ಅಂತ ಲೆಕ್ಕ ಆಗ್ತಿದೆ. ಸೊ ಇದು ಬಂದು ನಮ್ಮ ಶಾಪಿಂದ ಸ್ವಲ್ಪ ಕೆಳಗಡೆ ಇದೆ, ಅಂದರೆ ಬಿಗ್ ಬಜಾರ್ ಥರ. ಮತ್ತು ಎಲ್ಲ ಐಟಮ್ಸು ಸಿಗುತ್ತೆ ಮತ್ತು ಚೆನ್ನಾಗೂ ಕೂಡ ಇರುತ್ತೆ ಕ್ವಾಲಿಟಿ. ಹಂಗಾಗಿ ನಾನು ಇಲ್ಲೇ ತೊಗೊಳ್ಳೋದು ಆಲ್ಮೋಸ್ಟು. ಸೊ ಅದಾದಮೇಲೆ ಒಂದು ಮ್ಯಾಟ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಮ್ಯಾಟ್ ನೋಡಿದೆ, ಬಟ್ ಅಷ್ಟೊಂದು ಮ್ಯಾಟ್ ಕಲೆಕ್ಷನ್ಸ್ ಇರಲಿಲ್ಲ, ಚೆನ್ನಾಗಿರಲಿಲ್ಲ. ಯಾವುದೋ ಒಂದು ಇರಲಿ ಅಂದ್ಬಿಟ್ಟು ನಾರ್ಮಲ್ ಆಗಿರೋದು ಒಂದು ಮ್ಯಾಟ್ ತೊಗೊಂಡೆ. ಮತ್ತು ಇನ್ನೊಂದು ಚಿಕ್ಕದು ಮರ ಬರುತ್ತಲ್ಲ, ಸೊ ಅದನ್ನು ಇರಲಿ ಅಂತ ಅಂದ್ಬಿಟ್ಟು ಅದನ್ನೊಂದು ತೊಗೊಂಡೆ. ನೋಡಿ, ಇಲ್ಲಿ ಮ್ಯಾಟ್ಗಳು ಅಂದರೆ ಉಲ್ಲನ್ ಮ್ಯಾಟ್ ಬರುತ್ತಲ್ಲ, ಸೊ ಅವು ಚೆನ್ನಾಗಿರುತ್ತೆ, ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಬಟ್ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ. ಬಟ್ ನನಗೆ ಆ ಥರ ಅಷ್ಟು ಲೈಕ್ ಆಗೋಲ್ಲ. ಹಾಗಾಗಿ ಸೊ ಮಾಮೂಲಿ ಒಂದು ನಾರ್ಮಲ್ಲು ಇರಲಿ ಸಿಂಪಲ್ಗೆ ಅಂತ ಒಂದು ಮ್ಯಾಟ್ ತೊಗೊಂಡು ನೆಕ್ಸ್ಟು ಬಿಲ್ ಹಾಕ್ಸ್ತಿದ್ದಾರೆ ನವೀನ್ ಅವರು. ನೋಡಿ ಗೈಸ್, ಇಲ್ಲಿ ನನ್ನ ಮಗಳು ಒಬ್ಬೊಬ್ಳೆ. ಏನು ಸ್ಲಿಪ್ಪರ್ ಬೇಕಾ? ಅದು ನಿನ್ಗೆ ಆಗಲ್ಲ. ಬಾ ಹೋಗೋಣ, ಆಯಿತು. ಧ್ರುವಿ ಬಾರೆ. ಏನು ಬೇಡ ಬಾರಪ್ಪ, ನಿನ್ಗೆ ಆಗಲ್ಲ ಅದು. ಏನು ಸ್ಲಿಪ್ಪರ್ ಬೇಕಂತೆ ಅವಳಿಗೆ. ಆಗಲ್ಲ ಚಿನ್ನಮ್ಮ, ನಿಂಗೆ ಆಗಲ್ಲ ಅದು. ಬೈ ಎತ್ಕೋತೀನಿ, ನಿಂಗೆ ಆಗಲ್ಲ ಅದು. ಎಂಥದ್ದು ಅವ್ನು ಬಾ. ಮನೇಲಿ ಅವಲ್ಲ, ಮನೇಲಿ ತಿನ್ನೋಣ. ಮನೇಲಿ ಅವಲ್ಲ ಬಾಳೆಹಣ್ಣು. ತಡಿ ಒರೆಸ್ಕೊಡ್ತೀನಿ. ಮಾಡು, ಸಣ್ಣ ತಗೋ, ದಪ್ಪವಲ್ಲ. ಅಷ್ಟೊಂದು ದಪ್ಪ ತಗೋಬಾರ್ದು, ಮೀಡಿಯಮ್ ಆಗಿರೋ ತಗೋಬೇಕು. ಸೊ ತರಕಾರಿ ಎಲ್ಲ ತೊಗೊಂಡು ಮನೆಗೆ ಬಂದಮೇಲೆ ನವೀನವರು ಪಾಟ್ಗೆ ಅಂದರೆ ಮಣ್ಣು ತೊಗೊಂಬಂದಿದ್ರು, ಅದನ್ನು ತುಂಬಿಸ್ಬಿಡ್ತೀನಿ ಇವಾಗಲೇ. ಇನ್ನು ಬೆಳಗ್ಗೆ ಡ್ಯೂಟಿಗೆ ಹೋಗ್ಬೇಕಲ್ವ, ಟೈಮ್ ಇರಲ್ಲ ಅಂತ ಅಂದ್ಬಿಟ್ಟು ಫಿಲ್ ಮಾಡ್ತಾಯಿದ್ದಾರೆ ನೋಡಿ. ಫೈನಲಿ ನಮ್ಮ ಯಜಮಾನ್ರು ಕಂಪ್ಲೀಟ್ ಮಾಡಿದ್ರು ಗೈಸ್ ಎಲ್ಲನ ಹಾಕಿ. ಇದಕ್ಕೆ ಎಲ್ಲಿ ಅದಕ್ಕೂ ಸ್ವಲ್ಪ ಗೊಬ್ಬರ. ಸೊ ಊಟಕ್ಕೆ ಅಂತ ಹೇಳಿ ಬಜ್ಜಿ ಮಾಡಿದ್ದೆ. ಈ ವಿಡಿಯೋ ಇಷ್ಟ ಆಗಿರೋ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.